ಎಲ್ಲರಿಗೂ ನಮಸ್ಕಾರ. ನೋಡಿ ಸ್ನೇಹಿತರೆ, ನಮ್ಮ ಚಾನಲ್ ಹೆಸರು ಜೈ ಕಿಸಾನ್ BTV ಯೂಟ್ಯೂಬ್ ಚಾನಲ್ಲು. ನಾವು ರೈತರು ಏನು ತಪ್ಪು ಮಾಡ್ತೀವಿ ಅಂದರೆ ಯಾವುದು ನೆನಪು ಇಟ್ಕೊಳಲ್ಲ. ಯಾವ ವೈರ್ ಇದೆ, ಏನಿದೆ, ಎಂಥದ್ದಿದೆ ಅಂಥೇಳಿ. ನೋಡಿ, ಇವತ್ತು ನಾನೇ ಸ್ವತಃ ನನ್ನ ತೋಟದಲ್ಲಿ ಟ್ರ್ಯಾಕ್ಟ್ರ್ ಎರ ಹೊಡಿಯಾಕತ್ತಿದ್ದೆ. ನೋಡಿ, ಇದು ವೈರು ಒಂದು ಗೂಟ ಮುರಿದು ಬಗ್ಗಿತ್ತು. ಇದು ಬಗ್ಗಿರೋ ಕಾರಣದಿಂದ ಇದು ನೋಡಿ ಸ್ನೇಹಿತರೆ, ಇದರಲ್ಲಿ ಎಷ್ಟು ಜೀವ ಅಪಾಯ ಇರುತ್ತೆ, ಎಷ್ಟು ಡೇಂಜರಸ್ ಇರುತ್ತೆ ಅಂತ ಹೇಳಿದರೆ, ಇದು ನೋಡಿ ವೈರು ಇದು ಟಾಪಿಗೆ ಹಚ್ಕೊಂಡು ಇಲ್ಲಿಂದ ಇದೆ ನೋಡಿ. ಇದು ಟಾಪಿಗೆ ಹಚ್ಕೊಂಡು ಇಲ್ಲಿ ಎಲ್ಲ ಸ್ಕಿನ್ ಆಗಿ ಇದು ಪೂರ್ತಿ ಟ್ರ್ಯಾಕ್ಟ್ರ್ ಗ್ರೌಂಡಲ್ಲಿದೆ. ಟ್ರ್ಯಾಕ್ಟ್ರ್ ಪೂರ್ತಿ ಕರೆಂಟ್ ಇದೆ. ಆದರೂ ದೇವರು ದೊಡ್ಡನಿದ್ದಾನೆ, ನನ್ನ ಜೀವ ಕಾಪಾಡ್ಕೊಂಡೆ. ಹೇಗೋ ಚಪ್ಪಲಿ ಹಾಕ್ಕೊಂಡಿದ್ದೆ ಸ್ನೇಹಿತರೆ. ಹೇಳೋದೇನೆಂದರೆ, ಯಾವತ್ತೂ ಸಹ ಚಪ್ಪಲಿ ಇಲ್ದಂಗೆ ಟ್ರ್ಯಾಕ್ಟರನ್ನು ಓಡಿಸಬೇಡಿ. ಇದು ನೋಡಿ ಮೇನ್ ವೈರು, ಮೇನ್ ಲೈನು. ಈ ಬೋರಿಗೆ ನಾವು ಒಯ್ದಿದ್ವಿ ಹೊಲದಿಂದ. ಹೆಂಗೋ ಒಂದು ಲೈನ್ ಕಟ್ಟಾಗಿದೆ, ಆದರೂ ಇನ್ನೂ 2 ಲೈನಲ್ಲಿ 3 ಲೈನು ಕರೆಂಟ್ ಇದೆ. ನೋಡಿ, ಎರ ಹೊಡಿಯೋ ಟೈಮ್ನಲ್ಲಿ ಟಾಪಿಗೆ ಸಿಕ್ಕಂದು ಕರೆಂಟ್ ಅರ್ಥಿಂಗ್ ಆಗಿದೆ. ಏನೋ ಯಾಕೋ ಸೌಂಡ್ ಬರ್ತಾ ಇದೆಯಲ್ಲ. ಇನ್ನೊಂದು ಜಸ್ಟ್ 1 ಸೆಕೆಂಡ್, ಅರ್ಧ ಅಡಿ ಇನ್ನೂ ಮುಂದೆ ಹೋಗಿರ್ತಿದ್ರೆ ಪೂರ್ತಿ ಟ್ಯಾಕ್ಟ್ರಿ ಸ್ಕಿನ್ ಆಗಿ ನಾನು ಕೂಡ ಇವತ್ತು ಇರ್ತಿದ್ನೋ ಇಲ್ಲೋ ಗೊತ್ತಿಲ್ಲ. ಹಾಗಾಗಿ ಎಲ್ಲ ಡ್ರೈವರ್ಗಳಿಗೆ ವಿನಂತಿ ಮಾಡೋದು ಏನಂದರೆ, ದಯವಿಟ್ಟು ಅವೆಲ್ಲ ಗಮನ ಇಟ್ಕೊಂಡು ಹೊಲ್ದಾರಿಗೆ ಕೇಳ್ಕೊಂಡು, ನಿಮಗೆ ಗೊತ್ತಿಲ್ಲ ಅಂದರೆ ಬಾಡಿಗೆ ಹೊಡೆಯೋಕೆ ಹೋಗಿರ್ತೀರಿ, ತಮ್ಮ ಸ್ವಂತ ಹೊಲದಲ್ಲಿ ಹೋಗಿರ್ತೀರಿ, ಇವೆಲ್ಲವೂ ಗಮನಿಸಿ ಭಾಳ ಎಚ್ಚರಿಕೆಯಿಂದ ಟ್ಯಾಕ್ಟ್ರಿ ಹೊಡಿಬೇಕಂತೇಳಿ ಕೇಳ್ಕೊತೀನಿ. ಆಮೇಲೆ ನೋಡಿ, ಇದು ಎರ ಏನೋ ಜುಮ್ ಅಂತಲ್ಲ ಅಂಥೇಳಿ ನಾನು ಮೊಳಗಾಡ ಮೇಲೆ ಕೈ ಇಟ್ಟ ಮೇಲೆ ನನಗೆ ನೆನಪಾಯಿತು, ಏನೋ ಕರೆಂಟ್ ಇದೆ ಅಂಥೇಳಿ ಮೇಲೆ ನೋಡ್ತೀನಿ. ವೈರ್ ಸ್ಕಿನ್ ಆಗಿ ಒಂದು ಲೆಫ್ಟ್ ಹ್ಯಾಂಡಿಗೆ ಕರೆಂಟು ಕೂಡ ಹೊಡೆದಿದೆ. ಆದರೂ ಏನೂ ಆಗಿಲ್ಲ. ಎಲ್ಲ ಡ್ರೈವರ್ಗಳಿಗೆ ಒಳ್ಳೆಯದಾಗಲಿ ಅಂತ ಬಯಸ್ರಿ. ನನ್ನ ಈ ವಿಡಿಯೋ ಮಾಡುವ ಕಾರಣ, ಎಲ್ಲ ರೈತರಿಗೆ ಹಾಗೂ ರೈತರ ಮಕ್ಕಳು ಹಾಗೂ ಡ್ರೈವರ್ಗಳು ಇರ್ತಾರೆ. ಪಾಪ ಮನೆಯೊಳಗೆ ಸಣ್ಣ ಮಕ್ಕಳು ಕೂಡ ಇರ್ತಾರೆ. ಅಂಥವ್ರನ್ನ ಬಿಟ್ಟು ನಾವು ದುಡಿದ್ರೇ ನಮ್ಮ ಮನೆ ನಡೆಯುವಂಥ ಪರಿಸ್ಥಿತಿಯಲ್ಲಿ ನಾವು ಬಂದು ಇನ್ನೊಬ್ಬರ ಹತ್ರ ಕೆಲಸವನ್ನು ಮಾಡ್ತೀವಿ. ಎಲ್ಲ ಮನೆ ನಡೆಸೋಕ್ಕೋಸ್ಕರ ಭಾಳ ನಾವು ಕಷ್ಟಪಡ್ತೀವಿ. ಆಮೇಲೆ ರೈತರುಗಳು ಭಾಳ ಕಷ್ಟಪಡ್ತಾರೆ. ಇವೆಲ್ಲ ನೋಡಿ ಅನಾಹುತ ಆಗುವ ಸಾಧ್ಯತೆ ಇರ್ತೈತೆ. ಆಮೇಲೆ ನಿಮ್ಮ ಕಣ್ಣ ಮುಂದೆನೇ ಒಂದು ಎಕ್ಸಾಂಪಲ್ ತೋರಿಸ್ತಾ ಇದ್ದೀನಿ, ಯಾವ ಥರ ಸಿಕ್ಕಂದಿದೆ, ಯಾವ ಥರ ಇದೆ. ಇಲ್ಲಿ ನೋಡಿರಿ, ಇದು ಮೇನ್ ಲೈನು 3 ಫೇಸ್ ಕರೆಂಟು. ಇದರಲ್ಲಿ ಉಳ್ಕೋಬೇಕಾದ್ರೆ ಪುಣ್ಯ ಮಾಡಿರಬೇಕು. ಆದರೂ ನಮ್ಮ ತಾಯಿ ತಂದೆ ಆಶೀರ್ವಾದದಿಂದ ದೇವರು ನನ್ನನ್ನು ಕಾಪಾಡಿದೆ. ಹಾಗೆ ಎಲ್ಲ ನಮ್ಮ ಸ್ನೇಹಿತರು ಡ್ರೈವರ್ಗಳಿಗೆ ದೇವರು ಇದು ಎಲ್ಲ ಕೆಲಸಗಳಿಂದ ಕಾಪಾಡಲಿ ಅಂತ ಈ ವಿಡಿಯೋವನ್ನು ಮುಗಿಸ್ತೀನಿ. ನಾನು ಈ ವಿಡಿಯೋ ಹಾಕುವ ದೃಷ್ಟಿ ಏನಂದರೆ, ಎಲ್ಲ ಡ್ರೈವರ್ಗಳು ಒಂಚೂರು ನೋಡಿ ಎಚ್ಚರಿಕೆಯನ್ನು ವಹಿಸಿ ಅಂತ. ಸರಿ ಸ್ನೇಹಿತರೆ, ನನ್ನ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ.